ವೆಲ್ಕಮ್ ಟು ಬೋರ್ಡಿಂಗ್ ಪಾಸ್. ಇವತ್ತು ನಾನು ಹೋಗ್ತಾ ಇರೋ ಪ್ಲೇಸ್ ಕೂಡ್ಲು ತೀರ್ಥ ಫಾಲ್ಸ್. ಅಲ್ಲಿಗೆ ನಾವು ಕಾರ್ ನಲ್ಲಿ ಹೋಗದೆ ಬೈಕ್ ನಲ್ಲಿ ಹೋದ್ವಿ. ಹೋಗ್ತಾ ಮಧ್ಯದಲ್ಲಿ ಒಂದು ಎಳ್ನೀರು ಕುಡ್ಕೊಂಡು ಹೊರಡಿದ್ವಿ. ಹೋಗೋ ಪ್ಲೇಸ್ ಎಷ್ಟು ಒಳ್ಳೆ ಇತ್ತ, ಹೋಗೋ ದಾರಿ ಸಹ ಅಷ್ಟೇ ಒಳ್ಳೆ ಇತ್ತು. ಫಾಲ್ಸ್ ತನಕ ಕಾರ್ ಟಿಟಿ ಹೋಗ್ತದಂತ ಯಾರಿಗಾದ್ರೂ ಡೌಟ್ ಇದ್ರೆ ಎಸ್ ತಗೊಂಡು ಹೋಗ್ಬೋದು. ಆದ್ರೆ ಒಂದು 5 ಕಿಲೋಮೀಟರ್ ರೋಡ್ ಮಾತ್ರ ಫುಲ್ ಧೂಳಿದೆ, ಮತ್ತೆ ಮಣ್ಣಿನ ರೋಡ್ ಆಗಿರ್ತದೆ. ಹೋಗುವಾಗ ಅಲ್ಲೇ ಬ್ರಿಡ್ಜ್ ಹತ್ರ ಸ್ವಲ್ಪ ಹೊತ್ತು ನಿಲ್ಲಿಸಿ ಅದನ್ನ ನೋಡ್ಕೊಂಡು ಹೊರಡಿದ್ವಿ. ವೀಕ್ ಡೇಸ್ ನಲ್ಲಿ ಹೋಗಿದ್ರಿಂದ ಜಾಸ್ತಿ ಕ್ರೌಡ್ ಇರ್ಲಿಲ್ಲ. ವೀಕೆಂಡ್ ನಲ್ಲಿ ಸ್ವಲ್ಪ ಕ್ರೌಡ್ ಇರ್ತದ ಅಂತ ಹೇಳಿದ್ರು. ಒಬ್ರಿಗೆ ಟಿಕೆಟ್ 100 ರೂಪಾಯಿ ಇದೆ. ಅಲ್ಲಿ ಮೊಬೈಲ್ ನೆಟ್ವರ್ಕ್ ಎಲ್ಲ ಇರಲ್ಲ, ಆನ್ಲೈನ್ ಟ್ರಾನ್ಸಾಕ್ಷನ್ ತುಂಬಾ ಕಷ್ಟ ಆಗ್ತದೆ. ಕ್ಯಾಶ್ ತಗೊಂಡು ಹೋದ್ರೆ ತುಂಬಾ ಒಳ್ಳೇದು. ನಾವು ಟಿಕೆಟ್ ತಗೊಂಡು ನಡ್ಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕಾಡಿನ ಮಧ್ಯದಲ್ಲಿ ನಡ್ಕೊಂಡು ಹೋಗುದಂತೂ ನೆಕ್ಸ್ಟ್ ಲೆವೆಲ್ ಇರ್ತದೆ. ಅಲ್ಲಲ್ಲಿ ಸ್ಟೆಪ್ಸ್ ಮಾಡಿದ್ದಾರೆ. 20 ರಿಂದ 30 ನಿಮಿಷ ನಡ್ಕೊಂಡು ಹೋಗ್ಲಿಕ್ಕೆ ಇರ್ತದೆ. ಅಲ್ಲಿ ಹೋಗಿ ರೀಚ್ ಆಗುವಾಗಂತೂ ನಮ್ಗೆ ಅಂತೂ ಒಟ್ರಾಶಿ ಸಾಕಾಗಿತ್ತು. ಈ ತರ ವ್ಯೂ ನೋಡುವಾಗ ನಡ್ಕೊಂಡು ಹೋದದೆಲ್ಲ ಮರ್ತೋಗಿತ್ತು. ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ನೀರಿಗಿಳಿದೆ. ನೀರಲ್ಲಿ ನನ್ನನ್ನು ಬಿಟ್ಟು ಬೇರೆ ಯಾರು ಸಹ ಇರ್ಲಿಲ್ಲ. ಇಲ್ಲಿಗೆ ನಾನು ತುಂಬಾ ಸರ್ತಿ ಬಂದಿದ್ರಿಂದ ನೀರು ಡೀಪ್ ಇಲ್ಲ ಅಂತ ನಂಗೆ ಗೊತ್ತಿತ್ತು. ಆದ್ರೂ ನಿಮ್ಗೆ ಸ್ವಿಮ್ಮಿಂಗ್ ಎಲ್ಲ ಬರಲ್ಲ ಅಂದ್ರೆ ನೀರಿಗೆಲ್ಲ ಇಳಿಲಿಕ್ಕೆ ಹೋಗ್ಬೇಡಿ. ಅಲ್ಲಿ ಯಾರು ಸಹ ಲೈಫ್ ಗಾರ್ಡ್ಸ್ ಇರುವುದಿಲ್ಲ. ನಾನಂತೂ ನೀರು ಬೀಳುವ ಸ್ಪಾಟ್ ತನಕ ಹೋಗಿ ಫುಲ್ ಗಮ್ಮತ್ ಮಾಡಿ ಮೇಲೆ ಬಂದೆ. ಆಮೇಲೆ ಅಲ್ಲಿಂದ ಹೊರಡಿ ರಿಟರ್ನ್ ಹೋದ್ವಿ. ಈ ಫಾಲ್ಸ್ ಗೆ ಹೋಗುವ ಪ್ಲಾನ್ ಯಾರಾದ್ರೂ ಮಾಡಿದ್ರೆ 3 ಗಂಟೆ ಒಳಗಡೆ ಹೋಗಿ. 3 ಗಂಟೆಗೆ ಟಿಕೆಟ್ ಕೌಂಟರ್ ಕ್ಲೋಸ್ ಆಗ್ತದೆ. ಇದೇ ತರ ಒಳ್ಳೊಳ್ಳೆ ಪ್ಲೇಸ್ ನ ವಿಡಿಯೋ ಬೇಕಿದ್ರೆ ನಮ್ಮ ಪೇಜ್ ಗೆ ಫಾಲೋ ಮಾಡಿ. ಅಷ್ಟೇ, ಬಾಯ್.